ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ಸೋಮವಾರ, ಟೈಮ್ ಬಂದು 8 o'clock ಆಗಿದೆ. ಸೊ ದಿನ ಶೂಟಿಂಗ್ ಇದೆ, ಹಾಗಾಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಮೇಡಮ್ ಅವರು ಬುಕ್ ಎತ್ಕೊಂಡಿದ್ದಾರೆ. ಇವತ್ತು ಬೋರ್ ಆಗುತ್ತೆ ಓದಬೇಕಂತ, ಮನೇಲೇ ಓದಲ್ಲ, ಶೂಟಿಂಗಲ್ಲಿ ನೋಡ್ತಾಳೆ, ಅದೆಲ್ಲ ಪಿಕ್ಚರ್ ಮಾಡ್ಕೊಂಡಿರ್ತಾಳೆ. ಸೊ ಹಾಗಾಗಿ ಓದ್ತಾ ಇದ್ದಾಳೆ. ಸೊ ಅಲ್ಲಿ ಹೋಗಿ ಮತ್ತೆ ನಾನು ಸಿಗ್ತೀನಿ. ಸೊ ಈಗ ತಿಂಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಆಟೋ ನಿಲ್ಲಿಸಿದ್ದೀವಿ. ಹಸ್ಬೆಂಡ್ ತೊಗೊಂಬರಕ್ಕೆ ಹೋಗಿದ್ದಾರೆ. ನನಗೆ ಚಿತ್ರಾನ್ನ ತೊಗೊಳ್ತಾ ಇದ್ದೀನಿ, ಚಿತ್ರಾನ್ನ ಮತ್ತು ವಡೆ. ಆ ದಿನಗೆ ಇವತ್ತು ಪಲಾವ್ ಬೇಕಂತೆ. ಸೊ ಬಿಕಾಸ್ ಯಾವಾಗೂ ಇಡ್ಲಿ ತಿಂದು ತಿಂದು ಬೇಜಾರಾಗೋಗ್ಬಿಟ್ಟಿದೆ, ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಚಿತ್ರಾನ್ನ ತೊಗೊಂಡಿದ್ದೀನಿ. ಇಲ್ಲಿ ಚಿತ್ರಾನ್ನ ಸಖತ್ತಾಗಿ ಮಾಡ್ತಾರೆ. ಸೊ ಏಳಿಕಾಯಿ ಚಿತ್ರಾನ್ನ ಸಖತ್ತಾಗಿರುತ್ತೆ. ಎಲ್ಲಿ ಅಂತ ಹೇಳಿದ್ರೆ ಸೊ ಸ್ಯಾಟ್ಲೈಟ್ ಕ್ಲಬ್ ಅಂತ ಇದೆಯಲ್ವ, ಸೊ ಅಲ್ಲಿ ಸಖತ್ತಾಗಿರುತ್ತೆ. ನಿಮಗೆ ಆ ಕಡೆ ಏನಾದರೂ ನೀವು ವಿಸಿಟ್ ಮಾಡಿದ್ರೆ ಖಂಡಿತ ಅಲ್ಲಿ ತಿನ್ನಿ. ಸೊ ಅದ್ರದ್ದು ಹೋಟ್ಲ್ ಹೆಸರು ಅಂದರೆ ಗಾಡೀಲಿ ಇಟ್ಟಿರ್ತಾರೆ. ಸೊ ಟೇಸ್ಟ್ ಇಂಪಾರ್ಟೆಂಟು, ದೊಡ್ಡ ಹೋಟ್ಲು ಚಿಕ್ಕ ಹೋಟ್ಲು ಅದು ನೆಸೆಸಿಟಿ ಇಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ನೋಡಿ, ನಾನು ಚಿತ್ರಾನ್ನ ಮತ್ತು ಚಟ್ನಿ ತೊಗೊಂಡಿದ್ದೀನಿ. ಅದನ್ಗೆ ಪಲಾವು ಮತ್ತು ಚಟ್ನಿ ಹಸ್ಬೆಂಡ್ ತಿನ್ನಿಸ್ತಾ ಇದ್ದಾರೆ. ಸೊ ಯಾವಾಗಲೂ ನನಗೆ ಇಬ್ರಿಗೂ ಒಟ್ಟಿಗೆ ತೊಗೊಂಬಂದುಬಿಡ್ತಾರೆ. ಹಸ್ಬೆಂಡ್ ಅದನ್ನು ತಿನ್ನಿಸ್ತಾರೆ, ನಾನು ಟಿಫನ್ ಮಾಡ್ಕೊಳ್ತೀನಿ. ಸೊ ಟೈಮ್ ಇತ್ತು ಅಂತ ಹೇಳಿದ್ರೆ ಹಸ್ಬೆಂಡು ಅದನ್ನು ತಿನ್ನಿಸ್ಬಿಟ್ಟು ತೊಗೊಂಡು ಅವರು ತಿಂತಾರೆ. ಟೈಮ್ ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನು ಡ್ರಾಪ್ ಮಾಡಿ ಆಮೇಲೆ ಬಂದು ಅವರು ತಿಂಡಿ ತಿನ್ಕೊಂಡು ಡ್ಯೂಟಿಗೆ ಹೋಗ್ತಾರೆ. ಈಗ ತಿಂಡಿ ಮಾಡ್ತಾ ಇದ್ದೀನಿ, ತಿಂಡಿ ಮಾಡ್ಕೊಂಡು ಹೋಗೋದು ಇಲ್ಲ ಅಂದರೆ ಫುಲ್ಲೆಲ್ಲ ತಿಂಡಿ ತಿಂದ್ಬಿಟ್ಟು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಎಷ್ಟು ಚಳಿ ಇತ್ತು ಅಂತ ಹೇಳಿದ್ರೆ ಸಖತ್ ಚಳಿ ಇತ್ತು. ಹೋಗ್ಬೇಕಾದ್ರೆ ಹೇಗೋ ಹೋಗ್ಬೋದು, ಒಂಚೂರು ಬಿಸಿಲಾದರೂ ಬರುತ್ತೆ. ಬರಬೇಕಾದ್ರೆ 8:30ಗೆ ಪ್ಯಾಕಪ್ ಆಗುತ್ತೆ. ನಾವು 10:30, ಒಂದೊಂದ್ಸತಿ ಟ್ರಾಫಿಕ್ ಹೆವಿ ಇತ್ತು ಅಂತ ಹೇಳಿದ್ರೆ ಮಳೆಗಿಳೆ ಬಂದು 11 o'clock ಆಗಿಬಿಡುತ್ತೆ. ಸೊ ತುಂಬ ಹಿಂಸೆ ಅಂತ ಅನಿಸ್ಬಿಟ್ಟಿದೆ ಬರಬೇಕಾದ್ರೆ. ಅದು ಕೂಡ ಮಲಗಿಬಿಡ್ತಾಳೆ, ಮತ್ತು ಎಬ್ಬರಿಸಿದ್ರೆ ಅವಳು ಎದ್ದೇಳೋದೇ ಇಲ್ಲ, ತಿಂಡಿ ಕೂಡ ಸ್ಕಿಪ್ ಆಗಿಬಿಡುತ್ತೆ, ಆ ಥರ ಆಗುತ್ತೆ. ಸೊ ಇನ್ನು ಲೊಕೇಶನ್ಗೆ 10 o'clockಗೆ ರೀಚ್ ಆಗಿ ಡೈರೆಕ್ಟ್ ನಾವು ಹೋಗಿದ್ದು ಮೇಕಪ್ ಸೆಕ್ಷನ್ಗೆ. ಅದನ್ಗೆ ಮೇಕಪ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಲೆ ರೂಮಿಗೆ ಬಂದ್ವಿ, ಮೇಕಪ್ ರೂಮ್ಗೆ. ಅಲ್ಲಿ ಬಾಲಣ್ಣ ಕೂಡ ಮಲಗಿದ್ರು. ಸೊ ಏನೋ ರೇಗಿಸ್ತಿದ್ದೆ ಅವ್ರಿಗೆ. ಇನ್ನು ಯಾವಾಗಲೂ ನಮಗೆ ಮೇಕಪ್ ಮಾಡ್ತಾರಲ್ಲ ರಘುವಣ್ಣ, ಅವರೇ ಬಂದಿದ್ರು ಇವತ್ತು. ಸೊ ಆಫ್ಟರ್ ಲಾಂಗ್ ಟೈಮ್ ಅವ್ರು ಬಂದಿದ್ದು. ನಾವು 3-4 ಡೇಸ್ ಹೋಗಿದ್ವಿ, ಅವಾಗೆಲ್ಲ ಅವ್ರು ಇರಲಿಲ್ಲ. ಸೊ ಹುಷಾರಿರಲಿಲ್ಲ ಅಂತೆ, ಹಾಗಾಗಿ ಬಂದಿರಲಿಲ್ಲ. ಡೈಲಿ ಮೇಕಪ್ ಮ್ಯಾನ್ ಬರ್ತಾರಲ್ಲ, ಅವ್ರ ಕೈಯಲ್ಲಿ ಮೇಕಪ್ ಮಾಡಿಸಿದ್ರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಅವ್ರಿಗೆ ಗೊತ್ತಿರುತ್ತೆ ಯಾವ ಪಾತ್ರಕ್ಕೆ ಏನು ಹಾಕಬೇಕು, ಎಷ್ಟು ಹಾಕಬೇಕು ಅಂತ ಹೇಳ್ಬಿಟ್ಟು. ಸೊ ಹೊಸಬ್ರು ಬಂದರೆ ಫೋಟೋ ತೋರಿಸಿ ಅಂತ ಹೇಳ್ತಾರೆ. ಅವ್ರಿಗೆ ಫೋಟೋ ತೋರಿಸಿದ್ರೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇ ಇಲ್ಲ ನನಗೆ. ಇವರು ಚೆನ್ನಾಗಿ ಮಾಡ್ತಾರೆ, ಬಿಕಾಸ್ ಅವರು ಸ್ಟಾರ್ಟಿಂಗಿಂದ ಮಾಡ್ಕೊಂಡು ಬಂದಿದ್ದಾರಲ್ವ, ಹಾಗಾಗಿ ಅವ್ರಿಗೆ ಗೊತ್ತಿದೆ, ಸಖತ್ತಾಗಿ ಮಾಡ್ತಾರೆ. ಸೊ ಇನ್ನು ಅದನ್ಗೆ ಮೇಕಪ್ ಮಾಡಿಸಿ ಅವಳಿಗೂ ರೆಡಿ ಮಾಡಿ ಫ್ರೀ ಇತ್ತಲ್ವ, ಹಾಗಾಗಿ ಆಚೆ ಬಂದ್ವಿ. ಸೊ ಮನೆ ಅಂತೂ ಸಖತ್ತಾಗಿದೆ, ಎಷ್ಟು ಸಖತ್ತಾಗಿದೆ. ತೊಟ್ಟಿ ಮನೆ ಅಂತ ಹೇಳ್ತಾರೆ ಈ ಥರ ಮನೆ. ಸೊ ನನಗಂತೂ ಈ ಮನೆಗೆ ಬಂದರೆ ತುಂಬ ಇಷ್ಟ. ಬಟ್ ರೀಲ್ಸ್ ಎಲ್ಲ ಮಾಡಿಸೋಣ ಅಂತ ಹೇಳಿದ್ರೆ ನೆಟ್ವರ್ಕ್ ತುಂಬ ಇಶ್ಯೂ, ಸ್ವಲ್ಪನೂ ನೆಟ್ವರ್ಕೇ ಸಿಗೋದಿಲ್ಲ, ನೆಟ್ ಆನೇ ಆಗೋದಿಲ್ಲ. ಸೊ ರೀಲ್ಸ್ ಮಾಡ್ಸೋಕ್ಕಂತೂ ತುಂಬಾ ಪ್ರಾಬ್ಲಮ್ಮು. ಅದರಲ್ಲೂ ಇವತ್ತು ಒಂದು ಸಾಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ಲೋ ಮೋಷನಲ್ಲಿ ತೆಗೆದಿದ್ದೀನಿ. ನೋಡೋಣ ಯಾವುದಾದ್ರೂ ಸಾಂಗ್ ಹಾಕಿ ಅದಕ್ಕೆ ಎಡಿಟ್ ಮಾಡಬೇಕು. ಸೊ ಅದೇನು ಇನ್ಸ್ಟಾಗ್ರಾಮ್ ID ಬಂದು ಆದ್ಯ ಸೋನು 4 ಅಂತ ಇರುತ್ತೆ. ಸೊ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಹೋಗಿ ವಿಸಿಟ್ ಮಾಡಿ ಒಂದ್ಸರಿ. ಇಷ್ಟ ಆದರೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಮಗಳ ಆದ್ಯನ IDಗೆ ಅಂತ ಕೇಳ್ಕೊಳ್ತೀನಿ. ಸೊ ಸುಮ್ಮನೆ 5 ನಿಮಿಷ ಕೂತ್ಕೊಳ್ಳಲ್ಲ ಗೈಸ್, ಇಲ್ಲಿ ಹೋದ್ರೆ ಸಾಕು. ಇತ್ತೀಚೆಗಂತೂ ಡ್ಯಾನ್ಸ್ ಹುಚ್ಚಿ ಆಗೋಗ್ಬಿಟ್ಟಿದ್ದಾರೆ. ಎಲ್ಲಿ ನಿಂತರು ಎಲ್ಲಿ ಕೂತರು ಭರತನಾಟ್ಯಂ ಡ್ಯಾನ್ಸ್ ಕಲ್ತ್ಬಿಟ್ಟು ಅದನ್ನೇ ಆಡ್ತಾನೆ ಇರ್ತಾಳೆ. ಸೊ ಕಾಲು ನೋವು ತಮ್ಮ ಬೇಡ, ಶೂಟಿಂಗಲ್ಲೂ ಫುಲ್ಲು ನಿಂತ್ಕೊಂಡೇ ಇರಬೇಕು ಸೀನ್ಸ್ ಎಲ್ಲ, ಬೇಡ ಬೇಡ ಅಂದರೂ ಕೇಳೋದೇ ಇಲ್ಲ ಗೈಸ್, ಡ್ಯಾನ್ಸ್ ಮಾಡ್ತಾನೇ ಇರ್ತಾಳೆ. ಇನ್ನು ಇವತ್ತು ಆಫ್ಟರ್ ಲಂಚೇ ಅದೇನು ಸೀನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದು, ಅಂದರೆ ಆಲ್ ಆರ್ಟಿಸ್ಟ್ ಇತ್ತಲ್ವ, ಹಾಗಾಗಿನೇ. ಸೊ ಸೀನ್ಸ್ ಕೂಡ ಸ್ಟಾರ್ಟ್ ಆಯಿತು, ನೋಡ್ತಿರ್ಬೋದು ನೀವು. ಸೊ ಯಾರೆಲ್ಲ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ನ ನೋಡ್ತಾ ಇದ್ದೀರಾ, ಸೊ ಅದರಲ್ಲಿ ಯಾರ ಪಾತ್ರ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡೋಣ ಎಷ್ಟು ಜನ ಯಾವ ಆರ್ಟಿಸ್ಟ್ನ ನೀವು ಇಷ್ಟಪಡ್ತೀರಾ ಅಂತ ಹೇಳಿಬಿಟ್ಟು ಶೇರ್ ಮಾಡಿ, ಓಕೆನಾ. ಸೊ ಶೇರ್ ಮಾಡಿದ್ರೆ ನನಗೂ ಒಂಥರ ಖುಷಿ ಆಗುತ್ತೆ, ನಾನು ಅವ್ರ ಹತ್ರ ತಿಳಿಸ್ತೀನಿ ಖಂಡಿತವಾಗ್ಲೂ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್.
ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಿ ಹ್ಯಾಪಿ ಆಲ್ವೇಸ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್.